ಸುಪ್ರೀತ್, ಇವತ್ತು ನೈಟ್ ಡಿನ್ನರ್ಗೆ ಏನು ಮಾಡುವ? ಚಿಕನ್ ಗೀ ರೋಸ್ಟ್? ಬೇಡ, ಪ್ರಾನ್ಸ್ ಗೀ ರೋಸ್ಟ್ ಮಾಡುವ. ಓಕೆ. ನಾನಿವಾಗ 1/2 kg ಅಷ್ಟು ಪ್ರಾನ್ಸನ್ನು ಅರಿಶಿಣ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಐಟಮ್ಸ್ ನೋಡುವ. 5ರಿಂದ 6 ಗೋಡಂಬಿ ತಗೊಂಡಿದ್ದೀನಿ, ಅರಿಶಿಣ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, 1.5 ಟೇಬಲ್ ಸ್ಪೂನ್ ಪೆಪ್ಪರ್, ಸಾಸಿವೆ ಮತ್ತು ಸ್ವಲ್ಪ ಮೆಂತೆ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕೋರಿಯಂಡರ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಬ್ಯಾಡಗಿ ಮೆಣಸನ್ನು ನಾನು ಇಲ್ಲಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ, ಒಂದು 10. ಇವಾಗ ನಾನು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಬಿಸಿ ಹಾಕಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈಗ ನಾನು ಪ್ರಾನ್ಸಿಗೆ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಗೀಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಒಂದು 10 ಮಿನಿಟ್ಸ್ ಅದು ಫ್ರೈ ಆಗಬೇಕು. ಇವಾಗ ನಮ್ಮ ಪ್ರಾನ್ಸ್ ಎಷ್ಟು ದೊಡ್ಡದಿರುತ್ತೆ ನೋಡಿ, ಅದು ನಮಗೆ ಹೀಗೆ ಬೆಂದಾಗ ಅದು ಸಣ್ಣ ಚಕ್ರದ ಶೇಪಿಗೆ ಅದು ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 to 10 ಮಿನಿಟ್ಸ್ ಸಾಕಾಗುತ್ತೆ ಅದು ಫ್ರೈ ಆಗೋಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ವ. ಇವಾಗ ನೋಡಿ ಶೇಪ್ ಬರ್ತಾ ಇದೆ. ಯು ಶೇಪ್ ಆದರೂ ಸಾಕದು, ಯು ಇಂದ ಓ ಶೇಪಲ್ಲಿ ಬರಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಆವಾಗ ಎಷ್ಟು ದೊಡ್ಡದಿತ್ತು, ಇವಾಗ ನೋಡಿ ಎಷ್ಟು ಸಣ್ಣಾಗಿ ಅದು ಕನ್ವರ್ಟ್ ಆಯಿತು. ಸೊ ಇದು ಇವಾಗ ಕುಕ್ ಆಗಿದೆ, ಸೈಡಲ್ಲಿ ತೆಗೆದಿಟ್ಕೊಳ್ವ. ಈಗ ಇನ್ನೊಂದು ತವ ತಗೊಂಡಿದ್ದೀನಿ. ಈ ತವದಲ್ಲಿ ನಾವು ಮಸಾಲೆಗಿರುವ ಎಲ್ಲ ಐಟಮ್ಸ್ಗಳನ್ನ ಹಾಕ್ಕೊಳ್ವ. ಇವಾಗ ನಾನು ಆಗ ತೆಗೆದಿಟ್ಕೊಂಡಿದ್ದ ಎಲ್ಲ ಐಟಮ್ಸನ್ನು ಹಾಕ್ತಿದ್ದೇನೆ. ಕೋರಿಯಂಡರ್, ಜೀರಾ, ಪೆಪ್ಪರ್, ನೆಕ್ಸ್ಟ್ ಮೆಂತೆ ಮತ್ತು ಸಾಸಿವೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕಿರೋದು, ಮೆಂತೆ ಸ್ವಲ್ಪ ತಗೊಂಡಿರೋದು, ಒಂದು 5ರಿಂದ 6 ಕಾಳು ಅಷ್ಟು ಸಾಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಚಟಪಟ ಅಂತ ಹೇಳಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೊಂದು ಸಣ್ಣ ಗಡ್ಡೆಯಷ್ಟು ನಾನೊಂದು ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಮೆಣಸು ಹಾಗೂ ಒಂದು ಸಣ್ಣ ತುಂಡಷ್ಟು ಶುಂಠಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಪೇಸ್ಟ್ ಆಗಬೇಕು, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಬಿಸಿಗಿಟ್ಟಿದ್ದೀನಿ. ಬಿಸಿ ಆದಾಗೆ ಈ ಮಸಾಲೆ ಏನು ಕಡ್ದಿಟ್ಕೊಂಡಿದ್ವಿ, ಸೊ ಇದನ್ನು ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೇವಿನ ಎಲೆಯನ್ನು ಒಂದು ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನಾನು ಆ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಅರಿಶಿಣ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಹೀಗೆ ಇದನ್ನು ಫ್ರೈ ಮಾಡ್ಕೊಳ್ವ. ಇದು ಫ್ರೈ ಆಗ್ತಾ ಬಂದಾಗ ಕಲರೇ ಕಂಪ್ಲೀಟಾಗಿ ಕನ್ವರ್ಟ್ ಆಗುತ್ತೆ. ಯಾಕಂತೇಳಿದರೆ ನಾವು ಸಾಸಿವೆ ಎಲ್ಲ ಹಾಕಿದ್ದೀವಲ್ಲ, ಸೊ ಇದೆಲ್ಲ ಕನ್ವರ್ಟ್ ಆಗಿ ಬರುತ್ತೆ ನೋಡಿ. ಈ ಥರ ಕನ್ವರ್ಟ್ ಆಯಿತು. ಅದರಲ್ಲಿರುವ ತುಪ್ಪ ಸಪ್ರೇಟ್ ಆಗಿ ಬರಬೇಕು. ಸೊ ಅಲ್ಲಿ ತನಕ ನಾವು ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ವ. ಇವಾಗ ನಾನು ಇದಕ್ಕೆ ಪ್ರಾನ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಕಿಬಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಇದು ತಿಕ್ಕ ಕನ್ಸಿಸ್ಟೆನ್ಸಿಯಾಗಿ ಬಂತು ನೋಡಿ. ಇವಾಗ ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿರುವ ಪ್ರಾನ್ಸ್ ಗೀ ರೋಸ್ಟ್ ಸವಿಯಲು ಸಿದ್ಧ. ಥ್ಯಾಂಕ್ ಯು. ಹೇಗಾಗಿದೆ? ಸೂಪರ್.